ಕೇವಲ ಕರ್ನಾಟಕ ಅಲ್ಲ, ದೇಶದಾದ್ಯಂತ ಒಂದು ಐತಿಹಾಸಿಕ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಇವತ್ತು ಕರ್ನಾಟಕದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬಂದಿದೆ. ಒಂದು ಕೊಲೆ ಪ್ರಕರಣದಲ್ಲಿ 10 ವರ್ಷಗಳ ಹಿಂದಿನ ಕೊಲೆ ಪ್ರಕರಣದಲ್ಲಿ 17 ಜನ ಅಪರಾಧಿಗಳು ಅಂತ ನ್ಯಾಯಾಲಯ ಹೇಳ್ತು. 17 ಜನರ ಪೈಕಿ ಒಬ್ಬರು ಹಾಲಿ ಶಾಸಕರು, ಮಾಜಿ ಸಚಿವರು. ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾದಂಥ ಬಸವರಾಜ ಮುತ್ತಿಗೆಯವರು ಮತ್ತೊಮ್ಮೆ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮುತ್ತಿಗೆಯವರೇ, ಎಲ್ಲ ಆದಮೇಲೆ ನಿಮ್ಮ ಪ್ರಾಣಕ್ಕೂ ಸಂಚಕಾರ ಬಂದಿತ್ತು ಅಂತ ಸುದ್ದಿ ಬಂತು ನಮಗೆ. ಹೆಚ್ಚು ಕಡಿಮೆ ಆಗಿದ್ರೆ ನೀವು ಇರ್ತಿರ್ಲಿಲ್ಲ ಅಂತ. ಯಾಕದು? ಇಲ್ಲ, 2 ಸರಿ ಸಂಚಕಾರ ಬಂದಿತ್ತು ಸರ್. ಬಟ್ ಮೊದ್ಲು ಸಹಿತ ಮೊದ್ಲಾದ್ರೂ ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ಆಗ್ಲೇ ಮಾತಾಡುವಾಗ ಈ ಕೊಲೆ ನಡಿಬಾರ್ದು ಅನ್ನೋ ಉದ್ದೇಶದಿಂದ ನಾನು ಲೆಟರ್ ಹಾಕಿದ್ದು US ಕೋರ್ಟ್. ಬಟ್ ಆ ಲೆಟರ್ನ ಅವ್ರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅವತ್ತಿನ ಸ್ಥಿತಿ ಒಳಗೆ. ಮುಂದೆ ನಾವು ಒತ್ತಡದೊಳಗೆ ಹಂಗ ಭಾಗಿಯಾಗ್ಬೇಕಾಯ್ತು. ಯಾಕಂದ್ರೆ ಪೂರ್ತಿ ಪೊಲೀಸ್ ಇಲಾಖೆ ಅವ್ರ ಕೈ ಒಳಗಿತ್ತು. ನಾವ್ ಯಾರಿಗೂ ಏನು ಹೇಳುವಂತ ಸ್ಥಿತಿ ಇರ್ಲಿಲ್ಲ. ಮುಂದೆ ಕೋರ್ಟಿಗೆ ನಾ ಸಾಕ್ಷಿ ಹೇಳ್ತೇನೆ ಅಂತ ಹೇಳಿದಾಗ ಕೋರ್ಟ್ ನನಗೆ ಅನುಮತಿಯನ್ನು ಕೊಡ್ತು. ಅವಾಗ ಎಲ್ಲವನ್ನು ನಾನು ಕೂಲಂಕುಷವಾಗಿ ಬಹಿರಂಗ ಎಲ್ಲವನ್ನು ಏನೇನ್ ಸತ್ಯ ಐತೆ ಎಲ್ಲವನ್ನು ನಾ ಕೋರ್ಟಿಗೆ ಹೇಳೇನೆ. ಆಮೇಲೆ ನಿಮಗೆ ಪ್ರಾಣ ಬೆದರಿಕೆಗಳು ಬಂದಿದ್ದ? ಇಲ್ಲ, ಮೊದ್ಲೇ ಸರ್, ಮೊದ್ಲು ಪ್ರಾಣ ಬೆದರಿಕೆ ಇತ್ತು. ಮೊದ್ಲನಾದ್ರೂ ಸಹಿತ ಪ್ರಾಣ ಬೆದರಿಕೆ ಇತ್ತು. ಮೊದ್ಲು 2023 ನಾನು ಒಂದು ಸಾಕ್ಷಿ ಹೇಳ್ತೇನೆ ಅಂತ ಕೋರ್ಟಿಗೆ ಅರ್ಜಿ ಹಾಕಿದಾಗೂ ನನಗೆ ವಿನಯ್ ಕುಲಕರ್ಣಿ ಅವ್ರು ನೇರವಾಗಿ ನಿನಗ ಸಾಕ್ಷಿ ಹೇಳಿದೆ ಅಂದ್ರೆ ನಿನ್ ಜೀವಕ್ಕೆ ಅಪಾಯತಿ, ನಿನ್ ಕುಟುಂಬಕ್ಕೆ ನೀವು ಒಬ್ಬನ ಆಸರದಿ ಅಂತ ಅವಾಗೂ ಎದುರಿಸಿದ್ರು. ಮುಂದೆ ಅದು ಟೆಕ್ನಿಕಲ್ ಇದರಿಂದ ಅದು ಅರ್ಜಿ ತಿರಸ್ಕಾರ ಆಯ್ತು. ಅವ್ರ ಕಡೆ ಬಹಳ ಚೆನ್ನಾಗಿರ್ತಾವಲ್ಲ ಶಬ್ದಗಳನ್ನ ನಾನು ಹೇಳೋದು ಸರ್. ಅವ್ರ ಕಡೆಯಿಂದ ಬರೋ ಧಮಕಿಯ ಶಬ್ದಗಳು ಬಹಳ ಚೆನ್ನಾಗಿರ್ತಾವಲ್ಲ. ಅದು ಅನುಭವಿಸೋರಿಗೆ ಗೊತ್ತು ಸರ್. ಬಟ್ ಏನೇ ಆಗ್ಲಿ, ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋದು ಇಷ್ಟ, ನನ್ನಂತ ತಿಳುವಳಿಕೆ ಇದ್ದಂತವನ ಇಂಥ ಒತ್ತಡಕ್ಕೆ ಒಳಗಾಗೀನಿ. ತಿಳುವಳಿಕೆ ಇಲ್ಲದೆ ಬರುತ್ತೋ ಎಷ್ಟು ಜನ ಇಂಥ ಕೇಸ್ ಒಳಗೆ ಭಾಗಿಯಾಗ್ತಾರೋ, ಎಷ್ಟು ಜನ ಅನಾಹುತಗಳನ್ನು ಮಾಡ್ತಾರೋ. ಮಾಫಿ ಸಾಕ್ಷಿ ಆಗ್ತೀನಿ ಅಂತ ತಾವು ಹೇಳಿಕೊಂಡ ನಂತರ CBIನವ್ರು ಕೋಆಪರೇಟ್ ಮಾಡಿದ್ರ, ತಮ್ಮ ಬೆಂಬಲಕ್ಕೆ ನಿಂತ್ಕೊಂಡ್ರ? ಅಥವಾ ಮಾಫಿ ಸಾಕ್ಷಿ ಅಂತೇಳಿ ಬಸವರಾಜ ಕೊರವಾರ ಅವರು ಹೋಗೇನಿ. ನಾನು ಸಾಕ್ಷಿ ಅಂತ ಹೋಗೇನಿ ಸರ್, ಮಾಫಿ ಸಾಕ್ಷಿ ಅಂತ ಹೋಗಿಲ್ಲ. ಮಾಫಿ ಸಾಕ್ಷಿ ಇದನ್ನ ಕೋರ್ಟ್ ಮಾಡೈತ್ ಸರ್. ನಾನು ಸಾಕ್ಷಿ ಹೇಳ್ತೇನೆ ಅಂತ ಹೋಗೇನಿ. ಏನಾದ್ರೂ ತೊಂದರೆ ಇಲ್ಲ ಅಂತ ನಾನು ಹೋಗೇನಿ. ಕೋರ್ಟ್ ಅದನ್ನ ಮುಂದೆ ಮಾಫಿ ಸಾಕ್ಷಿ ಅಂತ ಮಾಡಿದ್ ಸರ್. ಓಕೆ, ಗುರುರಾಜ್ ಹುಗಾರ್ ಅವರ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ನಮ್ಮ ಹುಬ್ಬಳ್ಳಿ ರಿಪೋರ್ಟರ್. ಹುಗಾರ್, ಹೆಚ್ಚು ಕಡಿಮೆ 9 ವರ್ಷ ಬೆನ್ನತ್ತಿ ಈ ಪ್ರಕರಣದ ಪ್ರತಿ ಟ್ವಿಸ್ಟ್ ಟರ್ನ್ಗಳನ್ನು ರಿಪೋರ್ಟ್ ಮಾಡ್ತಾ ಬಂದ್ರಿ. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಒಂದು ದೊಡ್ಡ ಮಟ್ಟದ ಜನಮನ್ನಣೆಯನ್ನು ಗಳಿಸಿಕೊಡೋದಕ್ಕೆ ಈ ಪ್ರಕರಣದ ಫಾಲೋಅಪ್ ಕೂಡ ಕಾರಣ ಆಯಿತು. ಏನು ಜನಾಭಿಪ್ರಾಯ ಏನಿತ್ತಲ್ಲಿ? ನಾವು ಒಂದೊಂದೇ ವಿಷಯ ರಿವೀಲ್ ಮಾಡ್ತಾ ಹೋದಂಗೆ. ಇದು 2016 ಜೂನ್ 15ನೇ ತಾರೀಕು. ಇನ್ನು ಈ ಪ್ರಕರಣದಲ್ಲಿ ಯಾರು ಕೂಡ ಅಂದರೆ ಎಂಟ್ರಿ ಹೊಡೆದಿರಲಿಲ್ಲ. ಫಸ್ಟ್ ಡೇ, ಕೊಲೆಯಾದ ದಿವಸನೇ ಫಸ್ಟ್ ಸಂಶಯ ವ್ಯಕ್ತಪಡಿಸಿ ಪೊಲೀಸ್ ಕಮಿಷನರ್ಗೆ ನಾವು ಫೋನ್ ಮಾಡಿದ್ದೆ. ಇದು ರಾಜಕೀಯ ವೈಷಮ್ಯದ ಕೊಲೆ ಇರ್ಬೋದಲ್ಲ ಅಂತ. ಕಮಿಷನರು ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳಿರಲಿಲ್ಲ, ಅವತ್ತಿನ ಕಮಿಷನರ್ ಪಾಂಡುರಂಗ ರಾಣೆ. ಆದರೆ 1 ಗಂಟೆ ಒಳಗಡೆ ಹೋಮ್ ಮಿನಿಸ್ಟ್ರು ಬೆಂಗಳೂರಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ, ಇಲ್ಲ ಇದು ಭೂವ್ಯಾಜ್ಯಕ್ಕಾಗಿ ನಡೆದ ಕೊಲೆ ಅಂತ. ಪರಮೇಶ್ವರ್ ಅವರು ಹೇಳಿಕೆ ಕೊಡುವಾಗ ವಿನಯ್ ಕುಲಕರ್ಣಿ ಅವರು ಅವ್ರ ಬೆನ್ನಿಂದಗಡೆ ಇರ್ತಾರೆ. ಆ ವಿಡಿಯೋದಲ್ಲಿ ನೀವು ಗಮನಿಸಬಹುದು ಅವತ್ತಿನ ಸ್ಟೇಟ್ಮೆಂಟ್. ನನಗೆ ಆಗಲೇ ಇದ್ರ ಬಗ್ಗೆ ಒಂದಷ್ಟು ಸಂಶಯಗಳು ಉಟ್ಕೊಳ್ತು. ಇದು ನಿಖರ ಆಯಿತು ಅಂದರೆ ಇದರಿಂದ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಇದೆ, ಇದೊಂದು ರಾಜಕೀಯ ಪ್ರೇರಿತ ಹತ್ಯೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿತ್ತು. ಅವತ್ತು ಸಂಜೆನೆ ಏಷ್ಯಾನೆಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಪರಮೇಶ್ವರ್ ಮನೆ ತನಕ CCTV ಫುಟೇಜ್ ನಿಜ ಇಲ್ಲ. ಅದು ಯಾಕಂತ ಹೇಳಿದ್ರೆ ಸಹಜವಾಗಿ ನೋಡಿ, ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಒಂದು ಅಧಿಕಾರಿಗಳಿಂದ ಸ್ಟೇಟ್ಮೆಂಟ್ ತೊಗೊಂಡಿರಬೇಕು, ಇಲ್ಲ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಅವ್ರ ಬೆನ್ನಿಂದ ನಿಂತಾಗ ಅವರಿಂದನೂ ಮಾಹಿತಿ ಪಡ್ಕೊಂಡು ಹೇಳಿರುವಂಥ ಸಾಧ್ಯತೆ ಇದೆ. ಅಂದರೆ ಅದನ್ನು ಪ್ರೆಸೆಂಟ್ ಮಾಡುವಂಥ ಪ್ಲ್ಯಾನ್ ಏನಿತ್ತು, ಎಕ್ಸಿಕ್ಯೂಟ್ ಮಾಡುವಂಥದ್ದು ಮತ್ತು ಅದನ್ನು ಪ್ರೆಸೆಂಟ್ ಮಾಡುವಂಥದ್ದು ಯಾವ ರೀತಿ ಬಿಂಬಿಸಬೇಕು ಅನ್ನುವಂಥ ತಯಾರಿಯನ್ನು ವಿನಯ್ ಕುಲಕರ್ಣಿ ಮತ್ತು ತಂಡ ಮಾಡ್ಕೊಂಡಿತ್ತು ಅನ್ನೋಂಥದ್ದು ಒಂದು ಸಿಂಪಲ್ ಅದರ ಆ ಒಂದು ಸನ್ನಿವೇಶದಿಂದ ಗೊತ್ತಾಗ್ತದೆ. ಸಂಜೆನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಡಿಯೋ ಸಮೇತ ಯಾರು CCTV ಫಸ್ಟ್ ಫುಟೇಜ್
ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಪೊಲೀಸ್ ಇಲಾಖೆಯಲ್ಲಿ ಅಲ್ಲೋಲ ಕಲ್ಲೋಲ ಸ್ಟಾರ್ಟ್ ಆಯಿತು. ಅವತ್ತೇ ನಮ್ಮ ಎಲ್ಲ ಕರೆಗಳ ಮಾಹಿತಿಯನ್ನು ಪೊಲೀಸರು ಸಂಗ್ರಹಿಸ್ತಾರೆ, ಯಾರು ಇವ್ರಿಗೆ ವಿಡಿಯೋ ಕೊಟ್ಟರು ಅನ್ನೋಂಥದ್ದು. ನನಗೆಲ್ಲ ಒಂದು ಸೋರ್ಸ್ಗಳೆಲ್ಲ ಹೇಳ್ತಾ ಇದ್ರು, ಇಲ್ಲ ನೀವು ವಿಡಿಯೋ ಟೆಲಿಕಾಸ್ಟ್ ಮಾಡಿದ್ದನ್ನು ನಿಲ್ಲಿಸಿ ಅಂತ ನನಗೆ ಕೊಟ್ಟಿರೋ ಸೋರ್ಸ್ ಹೇಳ್ತಾ ಇದ್ರು, ಇಲ್ಲ ಆಲ್ರೆಡಿ ಏರಾಗಿದೆ ಅಂತ. ಅದಾದ ನಂತರ ಅಧಿಕಾರಿಗಳು ಒಂದಷ್ಟು ದಿವಸಗಳ ಕಾಲ ನಮ್ಮ ಜೊತೆ ಮಾತನಾಡಲಿಕ್ಕೆ, ಫೋನ್ ರಿಸೀವ್ ಮಾಡಲಿಕ್ಕೆ ಕೂಡ ಹಿಂಜರಿತಾ ಇದ್ರು. ಈ ಪ್ರಕರಣ ಮತ್ತೆ ಅದಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಯಾವಾಗ ಈ ಒಂದು ಪ್ರಕರಣದಲ್ಲಿ ರಾಜಿ ಸಂಧಾನ ಮಾಡ್ಕೋಬೇಕು ಅಂತೇಳಿ DYSP ತುಳಜಪ್ಪ ಸುಲ್ಫಿ ಗುರುನಾಥ್ ಗೌಡ್ರ ಮನೆಗೆ ಹೋಗ್ತಾರೆ, ಅವ್ರ ತೋಟದ ಮನೆಗೆ ಹೋಗ್ತಾರೆ, ಕಾರ್ ತೊಗೊಂಡು ಹೋಗ್ತಾರೆ. ಆ ಎಲ್ಲ ಫುಟೇಜಸ್ ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತು, ಅದಾದ ನಂತರ ಗುರುನಾಥ್ ಗೌಡ್ರನ್ನ ಮಹೇಶ್ ಶೆಟ್ಟಿ ನಿವಾಸಕ್ಕೆ ರಾಜಿ ಸಂಧಾನ ಮಾಡ್ಲಿಕ್ಕೆ ಹೋಗ್ತಾರೆ. ಆವಾಗ ಗೊತ್ತಾಯ್ತು ವಿನಯ್ ಕುಲಕರ್ಣಿ ಇದರಲ್ಲಿ ನವೆಂಬರ್ನಲ್ಲಿ ನೇರವಾಗಿ ವಿನಯ್ ಕುಲಕರ್ಣಿ ಪಾತ್ರ ಇಲ್ಲದೆ ಹೋಗಿದ್ರೆ, ಯಾಕೆ ಆರೋಪಿತರು ನನಗೆ ಸಂಬಂಧ ಇಲ್ಲ ಅನ್ನೋದಾದರೆ ಯಾಕೆ ವಿನಯ್ ಕುಲಕರ್ಣಿ ರಾಜಿ ಸಂಧಾನಕ್ಕೆ ಹೋಗ್ತಾರೆ ಅನ್ನುವಂಥ ಕುತೂಹಲ ಸೃಷ್ಟಿಯಾಯಿತು. ಸುದ್ದಿಗಳು ಮಾಡಿದ್ವಿ. ಮಲ್ಲಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬಂದಾಗ ಸ್ವತಃ ಮಲ್ಲಮ್ಮನನ್ನು ಕೂಡ ಹೈಜಾಕ್ ಮಾಡ್ತಾರೆ. ಅಂದರೆ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ಸುಪಾರಿ ಕೊಡಲಿಕ್ಕೆ ಅಥವಾ ಕೊಲೆ ಮಾಡಿಸ್ಲಿಕ್ಕೆ ಏನೆಲ್ಲ ಶ್ರಮಗಳನ್ನು ವಹಿಸಿದ್ರು, ನಂತರ ತಾನು ಅದರಲ್ಲಿ ಭಾಗಿಯಾಗಿಲ್ಲ ಅಂತ ಬಿಂಬಿಸ್ಕೊಳ್ಳಿಕ್ಕೆ ಸಾಕಷ್ಟು ತಪ್ಪುಗಳನ್ನು ಪುನರಾವರ್ತನೆ ಮಾಡ್ತಾ ಹೋದ್ರು. ಅದೇ ನಮಗೆ ಎವಿಡೆನ್ಸಸ್ ಆಯಿತು. ಅದರ ಮೇಲೆ ನಾವು ಸುದ್ದಿಗಳನ್ನು ಬಿಲ್ಡ್ ಮಾಡಿದ್ವಿ. ಅಂದರೆ ಮಿನಿಸ್ಟರ್ ವಿತ್ ಮರ್ಡರ್ ಅಂತೇಳಿ ಒಂದು ಸೀರೀಸೇ ಸುವರ್ಣ ನ್ಯೂಸ್ನೆಲ್ಲ ಅವತ್ತು ನಾವು ಟೆಲಿಕಾಸ್ಟ್ ಮಾಡಿದ್ವಿ. ವಿನಯ್ ಕುಲಕರ್ಣಿ ದರ್ಪ, ದೌಲತ್ತು, ಆ್ಯಟಿಟ್ಯೂಡ್ ಅಂದರೆ ಅವರ ಬಿಹೇವಿಯರ್, ಬಾಡಿ ಲ್ಯಾಂಗ್ವೇಜ್ ಏನಿತ್ತು, ಅದು ಸಭ್ಯಸ್ಥರು ಯಾರು ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದು ಎಲ್ಲರನ್ನ ಅಂದರೆ ಪಿಂಚ್ ಮಾಡ್ತಾ ಇತ್ತು. ಈ ಥರದ ರಾಜಕಾರಣಿಗಳು, ಈ ಥರದ ವ್ಯವಸ್ಥೆ ನಮ್ಮಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ತಿಂದು ಬದುಕೋ ರಾಜಕಾರಣಿಗಳಾದರೂ ಸಹಿಸ್ಕೋಬೋದು. ಈ ಕೊಂದು ಬದುಕ್ತೀನಿ ಅಂದರೆ ಇಂಥ ರಾಜಕಾರಣಿಗಳು ಸಹಿಸ್ಕೋತಾ ಕೂತ್ರೆ ಪತ್ರಿಕೋದ್ಯಮ ಆಗಿರಲಿ ಅಥವಾ ಸಾಮಾಜಿಕ ಹೋರಾಟಗಾರರಾಗಿರಲಿ ಯಾರಾದರೂ ಒಬ್ಬರು ಧ್ವನಿ ಎತ್ತಲೇಬೇಕು. ಹಾಗಾಗಿ ಈ ವಿಷಯವನ್ನು ನಾವು ನಿರಂತರವಾಗಿ ಫಾಲೋ ಅಪ್ ಮಾಡಬೇಕಾಯ್ತು. ಎಸ್, ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಕೊರೋರವರೇ, ರಾಕೇಶ್ ರಂಜನ್ ಏನು ಆ ಹೆಸರಿನ ಮಹತ್ವ ಈ ಕೇಸ್ನಲ್ಲಿ? ಬಹಳ ಅದ್ಭುತ ಅಧಿಕಾರಿ. ನಾ ಸಂಜೆ ಲೈವ್ನಲ್ಲಿ ಹೇಳಿದೆ, ಒಂದು ಕೊಲೆ ಕೇಸಿನ ತನಿಖೆ ಹೆಂಗೆ ಮಾಡಬಾರದು ಅನ್ನೋದನ್ನು ನೋಡಬೇಕು ಅಂದರೆ ಧಾರವಾಡ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ನೋಡಿ, ಒಂದು ಕೊಲೆ ಕೇಸಿನ ತನಿಖೆ ಹೆಂಗೆ ಮಾಡಬೇಕು ಅನ್ನೋದನ್ನ ಏನಾದ್ರು ತಿಳ್ಕೊಬೇಕು ಅಂದರೆ CBI ಹಾಕಿರೋ ಚಾರ್ಜ್ ಶೀಟ್ ನೋಡಿ ಅಂತ. ಬಹಳ ನಾನು ಹೇಳ್ಬೇಕಂತ ಏನು ಮೈನ್ಯೂಟ್ ಡೀಟೇಲ್ಸಿಗೆ ಹೋದ್ರಿ ಈ ತನಿಖೆಯಲ್ಲಿ? ಹೌದು ಸರ್, ಹೌದು ಸರ್. ಬಹಳ ಏನಂತ ಕೇಳಿದರೆ, ಅವರು ಈ ಪ್ರಕರಣದಲ್ಲಿ ಆಯುವಾಗಿ ಬಂದಾಗ ಫಸ್ಟ್ ಟೈಮ್ ಗುರುನಾಥ್ ಗೌಡರ ತೋಟಕ್ಕೆ ಬರ್ತಾರೆ. ಅವರು ಗುರುನಾಥ್ ಗೌಡ್ರಿಗೆ ಹಿಂದಿ ಬರುವುದಿಲ್ಲ. ಗುರುನಾಥ್ ಗೌಡ್ರು ನನಗೊಂದು ಫೋನ್ ಮಾಡಿ ಹೇಳ್ತಾರೆ, CBI ಅಧಿಕಾರಿಗಳು ಮನೆಗೆ ಬಂದಾರ, ನಿನ್ನ ಒಂದಿಷ್ಟೆಲ್ಲ ಡೀಟೇಲ್ಸ್. ಅವಾಗ ನಾನು ಭಾಳ ಡೀಟೇಲ್ಸನ್ನು ಕಲೆ ಹಾಕಿದ್ದೆ. ನಾನು ನೀ ಬರೋಕ್ಕೆ ಸಾಧ್ಯ ಐತೇನೋ ಅಂತೇಳಿ, ಆಯ್ತು ಬರ್ತೀನಿ, ಅವ್ರು ಬಯಸಿದ್ರೆ ನಾನು ಬರ್ತೀನಿ, ಇಲ್ಲಾಂದ್ರೆ ನಾನು ಬರೋಕ್ಕೆ ಹೋಗೋದಿಲ್ಲ ಅಂತೇಳಿದೆ. ಅವಾಗ ಬಂದರು. ಅದು ಒಂದೇ ಭೇಟಿ ನನಗೆ ಗೊತ್ತಿದ್ದಾಗ ಅಫಿಷಿಯಲಿ ರಾಕೇಶ್ ರಂಜನ್ ಜೊತೆ ನಾನು ಮಾತಾಡಿದ್ದು. ನನಗೆ ಅವರು ಆ 3 ಗಂಟೆ ನಮ್ಮ ಜೊತೆ ಕೂತು ಡಿಸ್ಕಸ್ ಮಾಡಿ ನಮ್ಮ ಹತ್ರ ಏನೆಲ್ಲ ನಾವು ಹೆಂಗೆ ಸಂಶಯ, ನಮಗೆ ಯಾಕೆ ಸಂಶಯ ಇದೆ ಇದರಲ್ಲಿ, ಈ ಕೊಲೆ ಕೇಸು ಹಾದಿ ತಪ್ಪಿದೆ ಅಂತ ಹೇಳಿ ನಾನೊಂದು 2-3 ಪಾಯಿಂಟ್ಗಳನ್ನು ಅವ್ರಿಗೆ ಚಾರ್ಜ್ ಶೀಟ್ ತೋರಿಸಿ ಹೇಳಿದೆ. ಅದರಲ್ಲಿ ಒಂದು ಮೇಜರ್ ಪಾಯಿಂಟ್ ಏನಂತ ಕೇಳಿದರೆ, ಈ ಮುದುಕಪ್ಪ ಅಂತೇಳಿ ಈಗ ಕನ್ವಿಕ್ಷನ್ ಆಗಿದೆ. ಅದರಲ್ಲಿ ಆ ಮುದುಕಪ್ಪ ಹೆಬ್ಬಳ್ಳಿ ಅಗಸಿಯಿಂದ ಬಸವರಾಜ ಮುತ್ತಿಗೆಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟು ಮತ್ತೆ ವಾಪಸ್ ಇವ್ರು ಹೇಳ್ತಾರೆ, ಮುದುಕಪ್ಪ ಅದು ಹಿಂದ್ಗಡೆನೆ ಬಂದು ಕೋಲ್ನಿಂದ ಹೊಡಿತಾನೆ ಯೋಗೇಶ್ ಗೌಡಗೆ ಅಂತ ಹೇಳಿ. ಅವನು ಹೆಬ್ಬಳ್ಳಿ ಎಬ್ಸಾಗಿದ್ದು ಇನ್ಫಾರ್ಮೇಶನ್ ಕೊಡ್ತಾನೆ. ಅವ್ನು ಹಿಂದೆ ಬರ್ಬೇಕಂತ ಹೇಳಿದ್ರೆ ಅವನ ಕಾರು, ಇವಂದು ಬೈಕ್. ಸೊ ಅಂತ ಹೇಳಿದಾಗ ನಾನೇನು ಮಾಡ್ತೀನಿ, ಆ ಚಾರ್ಜ್ ಶೀಟ್ ತೆಗೆದು ನೋಡ್ತೀನಿ. ಈ ಪೊಲೀಸರು ಹಾಕಿರುವಂಥ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಮುದುಕಪ್ಪ ಹೆಬ್ಬಳ್ಳಗಸಿಯಿಂದ ಕಾಮನಕಟ್ಟಿಯಿಂದ JSS ಕಾಲೇಜಿಂದ ಗಬ್ಬೂರ್ ಕ್ರಾಸಿಗೆ ಹೋಗ್ಬಿಟ್ಟಿರ್ತಾನೆ. ಇವರು ಎಲ್ಲರೂ ಕಾಲ್ ಡೀಟೇಲ್ಸ್ ಅಲ್ಲಿ A1 ಇಂದ ಹಿಡ್ಕೊಂಡು A5 ವರೆಗೂ ಎಲ್ಲರದ್ದು ಕಾಲ್ ಡೀಟೇಲ್ಸ್ ಇರುತ್ತಲ್ಲ, ಅದನ್ನು ಚೆಕ್ ಮಾಡಿದಾಗ ಅವರು ಸಪ್ತಾಹಪುರದ ಸುತ್ತಮುತ್ತಲೇ ಇರ್ತಾರೆ. ಅಲ್ಲಿಂದ ಅವರು ಬಾಯ್ಪಾಸ್ ಕಡೆ, ಮಿಚಿಗಿನ್ ಕಾಂಪೌಂಡಿಂದ ಬಾಯ್ಪಾಸ್ ಕಡೆ ಹೋಗಿ ಇವರು ಕೂಡ ಗಬ್ಬೂರಿಗೆ ಹೋಗಿ ಸೇರ್ತಾರೆ ಅವರು. ಸೊ ಅವಾಗ ನಾನು ಅದನ್ನ ಆ ಪಾಯಿಂಟ್ ಅನ್ನ ಹೇಳ್ತೀನಿ, ಇಲ್ಲಿ ಪೊಲೀಸರು ಎಲ್ಲಿ ದಾರಿ ತಪ್ಪಿದ್ರು ಅಂತೇಳಿ. ಪ್ರಕರಣದ ಮೇಲೆ ಕಲ್ಲು ಹಾಕಿದ್ದು. ಅವಾಗ ನಾನು ಅವ್ರಿಗೆ ಹೇಳಿದೆ, ಈ ಏನು ಬಾಡಿ ಮೇಲೆ ಬೇಸಿಕಲಿ ಬಸವರಾಜ್ ಕೊರವರ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ, ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದಾರೆ. ಅರ್ಥ ಇಷ್ಟೇ, ನಾವೇ ಕೊಲೆ ಮಾಡಿದ್ದು ಅಂತ ಯಾರು ಬಂದು ಸರೆಂಡರ್ ಆದ್ರಲ್ಲ, ಅವ್ರು ಯಾರು ಕೊಲೆ ಮಾಡಿದವ್ರು ಬೇರೆ. ಆ ಸಂಶಯ ಬರೋದಕ್ಕೆ ಏನು ಕಾರಣ ಆಯಿತು ಅಂತ ಹೇಳ್ತಾರೆ ಅವ್ರು. ಎಸ್, ಅದರಲ್ಲಿ ರಾಕೇಶ್ ರಂಜನ್ ಅವರು ಅವತ್ತು ಕೇಳುವಾಗ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ, ಸರ್ ಅದರಲ್ಲಿ 56-57 ಪೆಟ್ಟುಗಳಿದಾವೆ ಬಾಡಿ ಮೇಲೆ, ಉಂಡ್ಸ್ ಅದಾವೆ. ಅವು ಎಲ್ಲ ಪೆಟ್ಟುಗಳನ್ನು ನೋಡಿದರೆ ನೀವು ಎಲ್ಲವೂ ಕೂಡ ಅರ್ಧ ಇಂಚು, 1 ಇಂಚು, 1.5 ಇಂಚು, 2 ಇಂಚು ಒಳಗಡೆ ಹೋಗಿರುವಂಥವು. ಈಗ ಪೊಲೀಸರು ಏನು ಸೀಸ್ ಮಾಡಿದಾರಲ್ಲ, ಒಂದು ತಲ್ವಾರು, ಒಂದು ಚಾಕು, ಕೋಲು, ಬಡಿಗೆ ಏನು ಸೀಸ್ ಮಾಡಿದಾರೆ, ಇದರಿಂದ ಅದಾಗೋದಲ್ಲ.
ಸೊ ಇವು ಕೊಲೆ ಮಾಡಿದವರೆಲ್ಲ ಪ್ರೊಫೆಷನಲ್ಸೇ. 1 ನಿಮಿಷ 8 ಸೆಕೆಂಡ್ ಒಂದು ಸಲ ಆ CCTV ಕ್ಯಾಮ್ರಾದ ಮುಂದೆ ಬಂದು ವಾಪಸ್ ಅವರು ಓಡಿ ಆ CCTV ಕ್ಯಾಮ್ರಾ ಮುಂದೆ ಬರ್ಬೇಕಂತ ಕೇಳಿದ್ರೆ 1 ನಿಮಿಷ 8 ಸೆಕೆಂಡ್. 1 ನಿಮಿಷ 8 ಸೆಕೆಂಡಲ್ಲಿ ಅಷ್ಟು ಪೆಟ್ಟನ್ನು ಹೊಡೆದು ಕಾರ್ ಪುಡಿ ಉಗ್ಗಿ ಅಷ್ಟು ಪೆಟ್ಟು ಹೊಡೆದವನಿಗೆ ವಾಪಸ್ ಬರ್ಬೇಕಂದ್ರೆ ಅದು ಪ್ರೊಫೆಷನಲ್ಸೇ ಮಾಡೋಕ್ಕೆ ಸಾಧ್ಯ. ಸೊ ಅವಾಗ ಅವನ್ನೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದಾಗ ರಾಕೇಶ್ ರಂಜನ್ ಅವರು ಅವ್ರ ಜೊತೆ ಇನ್ನೊಬ್ಬರು ವೇಣುಗೋಪಾಲ್ ಅಂತ ಬಂದಿದ್ರು ಸರ್. ಅವತ್ತು 3 ಗಂಟೆಗೂ ಅಧಿಕ ನಮ್ಮ ಜೊತೆ ಕೂತರು, ಡಿಸ್ಕಸ್ ಮಾಡಿದರು. ಆ ಕೇಳುವಂಥ ರೀತಿ, ಅವ್ರಿಗೆ ಏನೇನು ಕನ್ಫ್ಯೂಷನ್ ಇದ್ದು ನಮ್ಮ ಕಡೆ ಆ ಡಿಟೇಲ್ ತೊಗೊಳ್ಳುವಂಥ ರೀತಿ ಇತ್ತಲ್ಲ, ನನಗೆ ಅನ್ನಿಸ್ತು ಸರ್ ಈ ಮನುಷ್ಯ ಈ ಪ್ರಕರಣದ ಕೊನೆ ಹಂತಕ್ಕೂ ಹೋಗಿ ಮುಟ್ತಾನೆ ಅಂತೇಳಿ. ಸೊ ಮತ್ತು ಇದರಲ್ಲಿ ರಾಕೇಶ್ ರಂಜನ್ ಅವರ ಬುದ್ಧಿವಂತಿಕೆಯನ್ನು ಮೆಚ್ಚಬೇಕಾಗಿದ್ದೇನಂತ ಕೇಳಿದರೆ, ಈ ಒಂದು ಪ್ರಕರಣದ ಒಳಗಡೆ ಇವರೇ ಕೊಂದವರು ಅಂತ, ಇವರೇ ಹೊಡೆದವರು ಅಂತ ಹೇಳಿದಂಥವರು ಕೂಡ ಬಂದು ಇಲ್ಲಿ ಹಾಸ್ಟೆಲ್ ಆಗ್ತಾರೆ. ಇವರೇ ಹೊಡೆದವರು ಅಂತ ಹೇಳ್ತಾರಲ್ಲ, ಇವರೇ ಹೊಡೆದವರು ಇನ್ಫಾರ್ಮೇಶನ್ ಕೊಡ್ತಾರೆ ಅವರು. ಇವು ಒಂದು 8 ತಿಂಗಳ ಇದ್ರದ್ದು ಇನ್ವೆಸ್ಟಿಗೇಷನ್ ನಡೀತದೆ, ಕೊಂದವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ಮೊದಲನೇ ಆರೋಪಿ ಸಿಕ್ಕ ಹಾಕೋತಾನೆ A7 ಸಂತೋಷ್ ಸೌದತ್ತಿ ಸಿಕ್ಕ ಹಾಕಿದ್ದು ನೆಕ್ಸ್ಟ್ ಡೇನೇ ಹೈಕೋರ್ಟ್ ಸ್ಟೇ ಕೊಡುತ್ತೆ, ಈ ಪ್ರಕರಣದ ತನಿಖೆಗೆ ಸ್ಟೇ ಆಗುತ್ತೆ. ಇದು ಸ್ಟೇ ಆದಮೇಲೆ ಸುಪ್ರೀಂ ಕೋರ್ಟಲ್ಲಿ ಹೋಗಿದ್ದು ವೆಕೆಟ್ ಆಗುತ್ತೆ. ವೆಕೆಟ್ ಆದಮೇಲೆ ಈ ನಿಜವಾಗ್ಲೂ ಕೊಲೆ ಮಾಡಿದಂಥ ಏನು ಆರೋಪಿಗಳಿದಾರೆ ಬೆಂಗಳೂರವರು, ಅವ್ರನ್ನ ಅರೆಸ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾರು ಮಾಡಿದಾರಂತ ಗೊತ್ತಿರೋದಿಲ್ಲ, ಯಾರು ಮಾಡಿದಾರ ಅಂತಲೂ ಗೊತ್ತಿರೋದಿಲ್ಲ. ಅವರು ಗುರುನಾಥ್ ಗೌಡ್ರಿಗೆ ಪದೇ ಪದೇ ಕೇಳ್ತಾ ಇರ್ತಾರೆ, ಅವರು ನಿಮ್ಗೇನು ಯಾರ ಮೇಲೆ ಡೌಟ್ ಇದೆ ಹೇಳಿ ಅಂತೇಳಿ. ಆಬ್ವಿಯಸ್ಲಾಗಿ ಗುರುನಾಥ್ ಗೌಡ್ರಿಗೆ ಕೇಳಿದಾಗ ಗುರುನಾಥ್ ಗೌಡ್ರ ಫೋನ್ ತೊಗೊಂಡು ನನ್ನ ಹತ್ರನೇ ಬರ್ತಾರೆ, ಅವ್ರಿಗೆ ಹಿಂದಿ ಬರೋಂಗಿಲ್ಲ ಅಂತೇಳಿ ನೀನು ಮಾತಾಡು ಅಂತೇಳಿ. ಸೊ ಅವರಿಗೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಆ CCTV ಫುಟೇಜಲ್ಲಿ ಯಾರ್ಯಾರು ಐ ವಿಟ್ನೆಸ್ ಇದ್ದಾರಲ್ಲ, ಆ ಐ ವಿಟ್ನೆಸ್ಗಳನ್ನು ಕರೆದವ್ರು ವಿಚಾರಣೆ ಮಾಡಿದಾಗ ಒಬ್ಬ ಮಹಿಳೆ ಹೇಳ್ತಾಳೆ, ಸರ್ ನೋಡಕ್ಕೆ ಹಿಂಗಿದ್ದ ನೋಡಿ ಅಂತ ಹೇಳಿದಾಗ ಬಸವರಾಜ ಮುತ್ತಿಗೆಯವರು ಸುತ್ತಮುತ್ತಲು ಎಷ್ಟು ಜನರ ಫೋಟೋಸ್ ಅವ್ರು ತೋರಿಸಿದಾಗ ಒಬ್ಬ ಮನುಷ್ಯನನ್ನು ಐಡೆಂಟಿಫೈ ಮಾಡ್ತಾರೆ ಅವರು. ಒಬ್ಬ ಮನುಷ್ಯ A9 ಅಶ್ವಥ್ ಐಡೆಂಟಿಫೈ ಮಾಡಿದಾಗ ಸರ್ ತಮಗೆ ಗೊತ್ತಿರಲಿ, ರಾತ್ರಿ 9 ಗಂಟೆಗೆ ಐಡೆಂಟಿಫೈ ಆಗುತ್ತದು. ಆ ಪಾಪ ಹೆಣ್ಮಗಳು ಮನೆಗೆ ಕರೆಸ್ಕೊಂಡು ಸರ್ ಇವನನ್ನು ನೋಡಿದ್ದೀನಿ ನಾನು ಅಂತೇಳಿ ಐಡೆಂಟಿಫೈ ಮಾಡಿದಾಗ ರಾತ್ರಿ ಬೆಳತನಕ ಗಾಡಿ ಡ್ರೈವ್ ಮಾಡಿ ಆ ಮನುಷ್ಯ ಅವ್ರ ತಂಡ, ರಾಕೇಶ್ ರಂಜನ್ ಅವರು, ಸಮೀವುಲ್ಲಾ ಅವರು, ಮತ್ತು ಆ ತಂಡದಲ್ಲಿ 1-2 ಜನ ಇದ್ದರು, ಬಸವರಾಜ್ ಮತ್ತು ರಮೇಶ್ ಅಂತೇಳಿ. ಸೊ ಅವ್ರ ಹೆಸರುಗಳು ನನಗೆ ಗೊತ್ತು ಸರ್, ನಾನು ಅವ್ರು ನೇರವಾಗಿ ಯಾವತ್ತೂ ಅವ್ರ ಜೊತೆ ಮಾತಾಡಿಲ್ಲ. ಅವರು ರಾತ್ರಿ ಟ್ರಾವೆಲ್ ಮಾಡ್ತಾರೆ ಸರ್ ಬೆಂಗಳೂರಿಗೆ ಬಂದು ಬೆಳಗ್ಗೆ ಮುಟ್ತಾರೆ, ಮನೆಗೆ ಹೋಗೋದಿಲ್ಲ ಅವರೆಲ್ಲರೂ. ಆಫೀಸಲ್ಲೇ ಬಂದು ಸ್ನಾನ ಮಾಡಿ, ನನಗೆ ಗೊತ್ತಿರುವ ಹಾಗೆ ಸರ್, ಅವರು ಗೌಡ್ರ ಹತ್ರ ಹೇಳ್ಕೊಂಡಿರೋದು, ಆಫೀಸಲ್ಲೇ ಸ್ನಾನ ಮಾಡಿ ಆರೋಪಿ ನಂಬರ್ 9 ಮನೆ ಸುತ್ತಮುತ್ತಲು ಹೋಗಿ ಕಾಯ್ತಾ ಇರ್ತಾರೆ ಅವರು. ಆ ಚೇಸ್ ಮಾಡಿ ಹಿಡಿದಿರುವಂಥ ರೀತಿ ಆಯ್ತಲ್ಲ ಸರ್, ಆ ಮನುಷ್ಯ ಎಷ್ಟು ವರ್ಕಾಲಿಕ್ ಅದನ್ನು ತೋರಿಸ್ಕೊಡ್ತದೆ. ಒಂದೇ ದಿನದಲ್ಲಿ 5 ಜನ ನಿಜವಾಗಲೂ ಕೊಲೆ ಮಾಡಿದಂಥ ಆರೋಪಿಗಳನ್ನು ಬಂಧಿಸ್ತಾರೆ. ಆಮೇಲೆ ಸಿಕ್ಕಾಪಟ್ಟಿ ಪೇಷನ್ಸ್ಲಿ ವೇಟ್ ಮಾಡ್ತಾ, ಅಂದರೆ ಎಲ್ಲರನ್ನೂ ಕರೆದು ಅತಿ ಸೂಕ್ಷ್ಮ ವಿಷಯಗಳನ್ನು ಕೂಡ ಗ್ಯಾದರ್ ಮಾಡ್ತಾರೆ ಸರ್. ಆ ಮನುಷ್ಯ ಚಾರ್ಜ್ ಶೀಟ್ ಹೆಂಗೆ ಹಾಕಬೇಕು ಅಂತ ಹೇಳಿ ಈ ಮನುಷ್ಯ ತೋರಿಸ್ಕೊಟ್ಟ ಸರ್. ಅದು ಮೂಲತಃ CBI ಅಧಿಕಾರಿ ಅಲ್ಲ, ಆತ CISFನಿಂದ ಬಂದಂಥ ಅಧಿಕಾರಿ. ಇವತ್ತು ಈ CBIದಲ್ಲಿ ಕೂಡ ಇಲ್ಲ, ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತು, ಅವ್ರು ಜಮ್ಮುಗೆ ಹೋಗ್ಬಿಟ್ಟು ಆ ಮನುಷ್ಯ. ಆದರೆ ಚಾರ್ಜ್ ಶೀಟ್ ಹೆಂಗೆ ಹಾಕಬೇಕು ಅಂತ ಹೇಳಿ ಇವತ್ತು ಎಲ್ರಿಗೂ ತೋರಿಸ್ಕೊಟ್ಟೋದಂಥ ವ್ಯಕ್ತಿ. ಸೊ ಆ್ಯಕ್ಚುಲಿ ರಾಕೇಶ್ ರಂಜನ್ ಮತ್ತು ಅವ್ರ ತಂಡ ಇತ್ತಲ್ಲ, ಸಮೀವುಲ್ಲಾ, ರಾಕೇಶ್ ರಂಜನ್ ಆ ತಂಡ ಇತ್ತಲ್ಲ ಸರ್, ಅವ್ರಿಗೆ ಹ್ಯಾಟ್ಸ್ ಆಫ್ ಸರ್, ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.